ನಮಸ್ಕಾರ ಕರ್ನಾಟಕ. ಈ ಮಾನ ಮರ್ಯಾದೆನ ಕಳಿಯೋದಕ್ಕೆ ಇವರು ಗುತ್ತಿಗೆ ತಗೊಂಡಿರೋ ಥರ ಇದೆ ಈ ಚಾನಲ್ಗಳು. ಅವರು ಮಾನ ಮರ್ಯಾದೆನ ಕಳಿಯೋದಕ್ಕೆ ಇವ್ರು ಇರೋದು. ದೊಡ್ಡ ಕುಟುಂಬ ಅಂತ ತೋರಿಸಿ ದೊಡ್ಡದಾಗೆ ಮಾನ ಮರ್ಯಾದೆ ಕಳಿಯೋಕ್ಕೆ ನಿಂತುಬಿಟ್ಟಿದ್ದಾರೆ. ಇವರಿಗೆ ಬೇರೆಯವರ ವಿಚಾರಗಳು, ವೈಯಕ್ತಿಕ ವಿಚಾರಗಳನ್ನ ಟಿ ವಿಲಿ ಹಾಕೊಂಡು ರುಬ್ಬೋದೇ ಒಂದು ಕೆಲಸ ಆಗಿಬಿಟ್ಟಿದೆ. ಯಾರಿಗೂ ಏನು ಸಮಸ್ಯೆಗಳು ಬರಬಾರ್ದು, ಯಾರಿಗೂ ಏನು ತೊಂದರೆಗಳಾಗಬಾರ್ದು, ಮೈಕ್ ಇಟ್ಕೊಂಡು ಓಡೋಗ್ಬಿಡ್ತಾರೆ. ಯಾರು ಗುರು ಇಷ್ಟೆಲ್ಲ ಕ್ವಶನ್ ಕೇಳಿರೋದು ಇವ್ರಿಗೆ? ಮಾತಾಡ್ತಾರೆ, ನೀವೇನಕ್ಕೆ ಡೈವರ್ಸ್ ಕೊಡ್ತಾ ಇದ್ದಾರೆ, ನಿಮ್ಮ ಮಗಳಿಗೆ ಏನಾಯಿತು, ಹಾಗೆ ಅವರು ತುಂಬ ಕಿರುಕುಳ ಕೊಡ್ತಿರೋ, ಮನೆಯಿಂದ ಆಚೆ ಹಾಕ್ಬಿಟ್ರಾ, ಏನೇನು ಕ್ವಶನ್ನುಗಳು ಗುರು. ಅಲ್ಲ ಗುರು, ಅವರ ವೈಯಕ್ತಿಕ ವಿಚಾರ ಸಾವಿರ ಆಗಿರುತ್ತೆ. ಅವ್ರಿಗೂ ಒಂದು ಸ್ವಲ್ಪ ಮಾನ ಮರ್ಯಾದೆ ಅಂತ ಇಟ್ಕೊಂಡಿರ್ತಾರೆ. ದೊಡ್ಡ ಮನೆ, ದೊಡ್ಡ ಕುಟುಂಬ, ಅವ್ರಿಗೆ ಅಂತ ಒಂದು ಫ್ಯಾನ್ಸ್ ಬೇಸ್ ಇರುತ್ತೆ, ಅವ್ರಿಗೆ ಅಂತ ಒಂದು ವ್ಯಾಲ್ಯೂ ಇರುತ್ತೆ. ನಿಮ್ಗೆ ಯಾಕ್ರಯ್ಯ ಬೇಕು? ಗಂಡ ಹೆಂಡತಿ ಸಂಬಂಧ, ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್, ಅವ್ರು ಏನೋ ಮಾಡ್ಕೊಂತಾರೆ. ದಿನಕ್ಕೆ 8,000 ಕೇಸ್ ಆಗುತ್ತೆ. ಓಡ್ರ ಎಲ್ಲನೂ ಕೇಳ್ಕೊಂಬರ್ರಿ ನೋಡೋಣ ಕೋರ್ಟಲ್ಲಿ ಹೋಗಿ. ಸಿಗೋದನ್ನು ಕಾಯ್ತಿರ್ತಾರೆ ಮಾನ ಮರ್ಯಾದೆ ಕಳೆಯೋದಕ್ಕೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈ ಟೈಮಲ್ಲಿ ತುಂಬ ಅನಿಸೋದು ನನಗೇನಪ್ಪ ಅಂದರೆ, ಪುನೀತ್ ರಾಜ್ಕುಮಾರ್ ಸರ್ ಇರಬೇಕಾಗಿತ್ತು. ಇದ್ದಿದ್ದರೆ ಈ ಮಟ್ಟಕ್ಕೆ, ಈ ಲೆವೆಲ್ವರೆಗೂ ಯಾವುದು ಏನೂ ಬರ್ತಿರ್ಲಿಲ್ಲ ಅಂತ ನನ್ನ ಓನ್ ಒಪಿನಿಯನ್ ಆಗಿದೆ. ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಮತ್ತು ಇವ್ರಿಗೆ ಎಷ್ಟು ಉಗಿದ್ರು ಅಷ್ಟೇ, ಇನ್ನೂ ಆ ಟಾಪಿಕ್ನ ಬಿಟ್ಟೇ ಇಲ್ಲ ಗುರು. ಬೆಳಿಗ್ಗೆ ಎದ್ದರೆ ಯುವರಾಜ್ ಕುಮಾರ್ ಈ ಥರ ಯಾಕಾಯಿತು, ಬಿರುಕು, ದೊಡ್ಡ ಮನೇಲಿ ದೊಡ್ಡ ಬಿರುಕು, ಏನು ಮಾಡೋಕ್ಕಾಗಲ್ಲ. ಈ ಇರಿಟೇಟು, ಹೆವಿ ಇರಿಟೇಟ್ ನನ್ನ ಮಕ್ಕಳು. ಅವ್ರಿಗೆ ಎಷ್ಟು ಉಗಿದ್ರು ಅಷ್ಟೇ. ಇದ್ರ ಬಗ್ಗೆ ಸ್ನೇಹಿತರೆ, ಈ ಚಾನಲ್ಗಳು ಅವ್ರು ಏನು ಕಚಡ ಬೇವರ್ಸಿಗಳು ಇರ್ತಾರೆ, ಇವ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಒಂದು ವಿಡಿಯೋನ ಶೇರು ಕೂಡ ಮಾಡಿ. ನಮಸ್ಕಾರ.